ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಹುಣ್ಣಿಮೆಯ ದಿನ ಅಂದರೆ ಇವಾಗ ಏನು ಬರ್ತಾ ಇದೆಯೋ ಹುಣ್ಣಿಮೆ, ಇದೇ ಶುಕ್ರವಾರ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿನ ರಕ್ಷಾಬಂಧನ್ ಕೂಡ ಇರೋದ್ರಿಂದ ಅವತ್ತಿನ ದಿನ ಏನಾದರೂ ನೀವು ಈ ಯಂತ್ರವನ್ನು ನೀವು ಬರೆದು ನಿಮ್ಮ ಹತ್ರ ಇಟ್ಕೊಂಡು ಬಿಟ್ಟರೆ ಜೀವನ ಪರ್ಯಂತ ನಿಮ್ಮನ್ನ ಅವರು ಬಿಟ್ಟು ಹೋಗಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ವೀಕ್ಷಕರೇ, ಇದಕ್ಕೆ ಏನೆಲ್ಲ ಮಾಡಬೇಕು, ಏನು ಸಾಮಗ್ರಿ ಬೇಕು, ಯಾವ ದಿಕ್ಕಿಗೆ ಕುಳಿತು ನೀವು ಕ್ರಿಯೆಯನ್ನು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಬನ್ನಿ. ಅದಕ್ಕೂ ಮುಂಚೆ ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶೇರ್ ಮಾಡೋದಕ್ಕೆ ಹೇಳಿ. ಯಾಕೆ ಅಂದರೆ ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನ ನಿಮಗಾಗಿ ನಾನು ತಗೊಂಡು ಬರ್ತಾ ಇರ್ತೀನಿ. ವೀಕ್ಷಕರೇ, ಬನ್ನಿ. ಮೊದಲಿಗೆ ಈ ಕ್ರಿಯೆ ಮಾಡಬೇಕು ಅಂತ ಅಂದರೆ ನಿಮಗೆ ಭೋಜಪತ್ರೆ ಅಥವಾ ಭುಜಪತ್ರೆ ಬೇಕಾಗುತ್ತೆ. ಈ ವಸ್ತು ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ. ಈ ಪೂಜಾ ಸಾಮಗ್ರಿ ಅಂಗಡಿಗೆ ಹೋಗ್ಬಿಟ್ಟು ಈ ವಸ್ತುನ ಕೇಳಿದ್ರೆ ಕೊಡ್ತಾರೆ. ಮತ್ತು ಅರಿಶಿಣ, ಕುಂಕುಮ, ಗಂಧದ ಕಡ್ಡಿ ಮನೇಲೇ ಇರುತ್ತೆ, ಬೇಡ. ಈ ಅರಿಶಿಣ, ಕುಂಕುಮ, ಹೂವು ತಗೊಂಡು ಬನ್ನಿ. ತಂದು ಮೊದಲಿಗೆ ಅವತ್ತಿನ ದಿನ ಬೆಳಿಗ್ಗೆ ಸ್ನಾನ ಮಾಡಿ. ವೀಕ್ಷಕರೇ, ಈ ಕ್ರಿಯೆಯನ್ನು ಅವತ್ತಿನ ಪೂರ್ತಿ ದಿನ ನೀವು ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ಯಾವಾಗ ಬೇಕಿದ್ದರೂ ಮಾಡಿ. ಮೊದಲಿಗೆ ಈ ಭೋಜಪತ್ರೆ, ಭುಜಪತ್ರೆ, ಅರಿಶಿಣ, ಕುಂಕುಮ, ಹೂ ಇವೆಲ್ಲ ತೆಗೆದುಕೊಂಡು ಇಟ್ಕೊಂಡು ಬಂದು ಮನೆಯಲ್ಲಿ ಸ್ನಾನ ಮಾಡಿ ಅವತ್ತಿನ ದಿನ ನಿಮ್ಮ ದೇವರಿಗೆ ಪೂಜೆಯನ್ನು ಮಾಡಿ, ನಿಮ್ಮ ಕುಲದೇವತೆಗೆ ಪೂಜೆಯನ್ನು ಮಾಡಿ, ನೀವು ನಂಬಿರುವ ದೇವರಿಗೆ ಪೂಜೆಯನ್ನು ಮಾಡಿ. ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೊಳ್ಳಿ, ಬೇಡ್ಕೊಳ್ಳಿ. ನಾನು ಇಷ್ಟು ದಿನ ತುಂಬ ಪ್ರಯತ್ನ ಪಟ್ಟರು, ಅವರು ನಮಗೆ ಸಿಕ್ಕಿಲ್ಲ. ಸೊ ಆದ ಕಾರಣ ಇವತ್ತಿನ ದಿನ ಗುರುಗಳು ನನಗೆ ಯಾವುದೇ ಒಂದು ರೀತಿಯಲ್ಲಿ ಒಂದು ಯಂತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಬರೆದು ಇಟ್ಕೊಳ್ಳಿ ಅಂತ ಬರೆದು ಈ ಕ್ರಿಯೆಯನ್ನು ಮಾಡ್ತಾಯಿದ್ದೀನಿ. ಅದು ಒಳ್ಳೆಯದಾಗಲಿ, ನನಗೆ ನಾವು ಇಷ್ಟಪಟ್ಟವರು ನಮ್ಮ ಜೊತೆ ಬರಲಿ ಅಂತ ಬೇಡ್ಕೊಳ್ತಾ, ಅವರಲ್ಲಿ ಆಜ್ಞಾಪನೆ ಮಾಡಿಕೊಳ್ತಾ, ಅವರಲ್ಲಿ ಬೇಡಿಕೊಳ್ತಾ ಈ ಕ್ರಿಯೆಯನ್ನು ಮಾಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಕೆಳಗಡೆ ಆಸನ, ಬಿಳಿಯ ಬಟ್ಟೆ ಇರಲಿ. ವೀಕ್ಷಕರೇ, ಆಸನದಲ್ಲಿ ಕುಳಿತುಕೊಂಡು ನಿಮಗೆ ಒಂದು ನಾನು ಯಂತ್ರವನ್ನು ಕೊಡ್ತಾ ಇದ್ದೀನಿ ಡಿಸ್ಪ್ಲೇನಲ್ಲಿ. ಆ ಯಂತ್ರವನ್ನು ಬರೆಯಿರಿ. ಆ ಯಂತ್ರವನ್ನು ಬರೆದು ದೇವದತ್ತ ಅಂತ ಇದೆ, ಆ ದೇವದತ್ತ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಬರೆಯಿರಿ. ಬರೆದು ಆ ಯಂತ್ರವನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಕೊಡುವ ಮಂತ್ರವನ್ನು 1008 ಸಾರಿ ಪಠನೆ ಮಾಡಿ. 1008 ಸಾರಿ ಪಠನೆ ಮಾಡಿ ಆದ ಮೇಲೆ ಅದಕ್ಕೆ ಉಫ್ ಅಂತ ಹೇಳಿ ಅದನ್ನು ದೇವರ ಮುಂದೆ ಇಟ್ಟು ಅದಕ್ಕೆ ಅರಿಶಿಣ, ಕುಂಕುಮ ಮತ್ತು ಹೂವು ಇಷ್ಟನ್ನು ಇಟ್ಟು ದೀಪವನ್ನು ಬೆಳಗಿಸಿ. ದೀಪವನ್ನು ಬೆಳಗಿಸಿದ ನಂತರ ಗಂಧದ ಕಡ್ಡಿಯನ್ನು ಹಚ್ಚಿ ಅದಕ್ಕೆ ಆರತಿ ಮಾಡಿ. ಅದನ್ನು ಮಾಡಿ ಆದ ಮೇಲೆ ಗಂಧದ ಕಡ್ಡಿಯನ್ನು ಅದಕ್ಕೆ ಬೆಳಗಿಸಿ ಆದ ಮೇಲೆ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ಬಿಡಿ. ಹೆಣ್ಮಕ್ಳು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ಬಿಡಿ, ಸಾಕು. ಇಷ್ಟು ಕ್ರಿಯೆ ನೀವು ಮಾಡಿದ್ದೆ ಆದಲ್ಲಿ ಕೆಲವೇ ಗಂಟೆಯಲ್ಲಿ ಅವರು ನಿಮಗೆ ಫೋನ್ ಮಾಡ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಅತ್ಯಂತ ಅತ್ಯದ್ಭುತವಾದಂಥ ಯಂತ್ರ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ನಾರಾಯಣಾಯ ಸರ್ವಲೋಕನೆ ಹಮ್ಮುಖಿ ಮಂ ಸಿದ್ಧಿ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ನಾರಾಯಣಾಯ ಸರ್ವಲೋಕನೆ ಹಮ್ಮುಖಿ ಮಂ ಸಿದ್ಧಿ ಫಟ್ ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ತಾ ಈ ಕ್ರಿಯೆಯನ್ನು ಮಾಡಿದರೆ ಸಾಕು. ನೀವು ಕೆಲವೇ ಗಂಟೆಯಲ್ಲಿ ನಿಮಗೆ ಫಲಿತಾಂಶ ಸಿಗುತ್ತೆ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ.